ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆಯ ಸಂಘರ್ಷ ನೆನ್ನೆ ಎಲ್ಲಿಗೆ ಬಿಟ್ಟಿದ್ವೋ ಅದರ ನಂತರ ಏನೇನಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ಬಿಡ್ತೀನಿ. ನೆನ್ನೆ ರಾತ್ರಿ ತಡರಾತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾದರು. ಬಹಿರಂಗ ಭೇಟಿ ಆಗಿರಲಿಲ್ಲ. ಇದು ಬೆಳಗ್ಗೆ ಸುದ್ದಿ ಬಂದಾಗ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೊತ್ತು ಬೇಕಾಯಿತು. ಈ ಫೋಟೋ ಹಳೇದು, ಮತ್ತು ಇದು ನೆನ್ನೆನೇ ತೆಗೆಸ್ಕೊಂಡಿದ್ದಾರೆ ಫೋಟೋ ಅಂತ ಅನ್ಕೋಬೇಡಿ. ಹಳೆ ಫೋಟೋ ಒಟ್ಟಿಗೆ ಕೂತ್ಕೊಂಡಿರೋದು. ತುಂಬ ಹೊತ್ತು ಬೇಕಾಯಿತು. ಮೊದಲಿಗೆ ಎರಡೂ ಕಡೆಯವರೇ ಇಲ್ಲ ಸರ್ ಅಂದರು. ಆಮೇಲೆ ಕನ್ಫರ್ಮ್ ಆಯಿತು, ಭೇಟಿಯಾಗಿದ್ದು ಹೌದು ಅಂತ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕೆ ಜೆ ಜಾರ್ಜ್ ಅವರ ಮನೆಗೆ ಹೋಗಿ ಭೇಟಿಯಾದರು. ಜಮೀರ್ ಅಹ್ಮದ್ ಖಾನ್ರನ್ನು ಕರೆಸ್ಕೊಂಡು ಭೇಟಿಯಾದರು. ಎಚ್ ಸಿ ಮಹದೇವಪ್ಪನವರನ್ನು ಇವತ್ತು ರಾತ್ರಿ ಭೇಟಿ ಆಗಬಹುದು, ಇಲ್ಲ ನಾಳೆ ಭೇಟಿ ಆಗಬಹುದು ಅಂತ ಚರ್ಚೆ ಇದೆ. ಈ ಮೂರು ಹೆಸರು ಹೇಳಿದೆ ನಿಮಗೆ ನಾನು. ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಭೇಟಿನ ಈ ಲಿಸ್ಟಿಗೆ ಸೇರಿಸೋದಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರಾಗಲಿ, ಕೆ ಜೆ ಜಾರ್ಜ್ ಆಗಲಿ, ಜಮೀರ್ ಅಹ್ಮದ್ ಖಾನ್ ಅವರಾಗಲಿ, ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ ಎನ್ನಲಾದಂಥ ಎಚ್ ಸಿ ಮಹದೇವಪ್ಪನವರಾಗಲಿ, ಇವರೆಲ್ಲ ಸಿದ್ದರಾಮಯ್ಯನವರ ಬಣದ ಕಟ್ಟಾಳುಗಳು, ಸಿದ್ದರಾಮಯ್ಯನವರ ಫಾಲೋವರ್ಸ್ ಅವರು. ಡಿ ಕೆ ಶಿವಕುಮಾರ್ ಅವರು ಒಬ್ಬೊಬ್ಬರನ್ನಾಗಿ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಇವತ್ತು ಹೇಳಿದ್ದೊಂದು ಗಮನಿಸಬೇಕು ಮಾತು. ಎಲ್ಲ ಸಚಿವರು, ಎಲ್ಲ ಶಾಸಕರನ್ನು ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಬಹುಶಃ ನಾನೇ ಕೊನೆಯವನಿರಬೇಕು ಅಂತಂದರು. ನಾನೇ ಕೊನೆಯವನಿರಬಹುದು ಅಂದರು ಅವರು. ಗೊತ್ತಿಲ್ಲ, ಆದರೆ ಎಲ್ಲವೂ ಮಾಧ್ಯಮಗಳಿಗೆ ಗೊತ್ತಾಗೇ ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಗೊತ್ತಾಯಿತು, ಸುದ್ದಿ ಬ್ರೇಕ್ ಮಾಡಿದ್ವಿ. ಆನಂತರ ಇಬ್ಬರೂ ಕನ್ಫರ್ಮ್ ಮಾಡಿದ್ವಿ, ಹೌದು ಬಿಡ್ರಪ್ಪ ಭೇಟಿಯಾಗಿದ್ವಿ ಅಂತ. ನಮಗೆ ಗೊತ್ತಾಗದೆ ಭೇಟಿಗಳಾಗಿದ್ದರು, ಆಗಿರ್ಬೋದು. ಎಲ್ಲ ಕಡೆ ಏನು ಕ್ಯಾಮ್ರಾ ಇಟ್ಕೊಂಡಿರೋಕ್ಕಾಗತ್ತಾ ನಾವು? ಇದೇನು ಸೂಚಿಸುತ್ತೆ? ಸಿದ್ದರಾಮಯ್ಯ ಬಣದ ಸಚಿವರುಗಳನ್ನು ಡಿ ಕೆ ಶಿವಕುಮಾರ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆರಂಭಿಸಿದ್ದಾರೆ ಅಂತ. ಸಹಜ. ಈಗ ನೋಡಿ, ಸಿದ್ದರಾಮಯ್ಯನವರ ಬಣದ ಸಚಿವರು, ಶಾಸಕರು, ನಾಯಕರುಗಳು ಅಂತ ಹೇಳಿದ್ರೆ ಅನೇಕ ಜನರ ಹೆಸರುಗಳನ್ನು ಹೇಳಿಬಿಡಬಹುದು. ಆದರೆ ಅವರ ಪೈಕಿ ಅತಿ ಹೆಚ್ಚು ಬೆಂಬಲವನ್ನು ಹೊಂದಿರುವಂಥವರು, ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿರುವಂಥವರು, ಶಕ್ತಿ ಇನ್ ದ ಸೆನ್ಸ್ ಪೊಲಿಟಿಕಲಿ, ರಿಸೋರ್ಸ್ ವಿಷಯದಲ್ಲಿ ಎಲ್ಲದರಲ್ಲೂ ಶಕ್ತಿಯನ್ನು ಹೊಂದಿರೋರು ಯಾರು? ಸತೀಶ್ ಜಾರಕಿಹೊಳಿ ಅವರು. ಇವರಿಗೆಲ್ಲ ಒಂದು ರಿಸರ್ವೇಷನ್ ಡಿ ಕೆ ಶಿವಕುಮಾರ್ ಬಗ್ಗೆ ಇದ್ದೇ ಇದೆ, ಅನ್ಡೌಟೆಡ್ಲಿ. ಸಿದ್ದರಾಮಯ್ಯನವರನ್ನು ನಂಬ್ಕೊಂಡು, ಸಿದ್ದರಾಮಯ್ಯನವರ ಜೊತೆಗೆ ರಾಜಕಾರಣ ಮಾಡಿಕೊಂಡು ಅಧಿಕಾರ ಬಂದಾಗಲೆಲ್ಲ ಅಧಿಕಾರವನ್ನು ಅನುಭವಿಸಿಕೊಂಡಿದ್ದವರು. ಏಕಾಏಕಿ ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಟ್ರೆ ಡಿ ಕೆ ಶಿವಕುಮಾರ್ ಏನಾದ್ರು ಗ್ರೆಡ್ಜ್ ಇಟ್ಕೊಂಡು ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ನಿಂತುಬಿಟ್ರೆ ಅನ್ನೋ ಆತಂಕ ಇರುತ್ತೆ. ಅಥವಾ ಸೇಡು ತೀರಿಸ್ಕೊಳ್ಳೋದು ಅದೆಲ್ಲ ಬೇರೆಪ್ಪ. ಅಪಮಾನಿಸಿದ್ರೆ, ಇಷ್ಟು ದಿವಸ ರೆಸ್ಪೆಕ್ಟ್ಫುಲಿ ಸಿದ್ದರಾಮಯ್ಯನವ್ರು ನಡೆಸ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅಪಮಾನ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿಬಿಟ್ರೆ ಅನ್ನುವ ರಿಸರ್ವೇಷನ್ ಇರುತ್ತೆ ಇವರಿಗೆ. ಅಂಥದ್ದೇನೂ ಆಗೋದಿಲ್ಲ. ನನ್ನ ಜೊತೆಗೆ ನೀವು ಈ ಹಿಂದೆ ಇದ್ದಷ್ಟು, ಸಿದ್ದರಾಮಯ್ಯನವ್ರ ಜೊತೆಗೆ ಇದ್ದಷ್ಟೇ ಕಂಫರ್ಟಬಲ್ ಆಗಿರ್ತೀರಿ ಅನ್ನೋ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರು ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರೇ ಅದನ್ನು ವಾಲಂಟಿಯರ್ ಆಗಿ ಹೋಗಿ ಕೊಡಬೇಕು. ಇವ್ರು ಕೇಳ್ಕೊಂಬರೋದಿಲ್ಲ ಅದನ್ನು. ಏನು ಮತ್ತು ಅಧಿಕಾರ ಬದಲಾವಣೆ ಅಂತೆ, ನೀವು ಮುಖ್ಯಮಂತ್ರಿ ಆದರೆ ನಮ್ಮ ಕಥೆ ಏನು, ಇವ್ರು ಕೇಳ್ಕೊಂಬರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಆ ಆಶ್ವಾಸನೆಯನ್ನು ಕೊಡಬೇಕಾಗತ್ತೆ, ಅಭಯ ಕೊಡಬೇಕಾಗತ್ತೆ. ಅದನ್ನು ಕೊಡೋದಕ್ಕಾಗಿ ಈ ಭೇಟಿಗಳು. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಏನು ಮಾತಾಗಿರಬಹುದು ಅದನ್ನೇ ಹೇಳಿರ್ತಾರೆ. ಸತೀಶ್ ಜಾರಕಿಹೊಳಿ ಅವರೇ, ನೀವು ಒಪ್ತಿರೋ ಬಿಡ್ತಿರೋ 2.5 ವರ್ಷಗಳ ಹಿಂದೆಯೇ ಮಾತಾಗ್ಬಿಟ್ಟಿತ್ತು. 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವ್ರ ಕೆಳಗಿಳಿದು ನಾನು ಮುಖ್ಯಮಂತ್ರಿ ಆಗೋದು ಅಂತ ಮಾತಾಗಿತ್ತು. ಆ ಪ್ರಕಾರ 2.5 ವರ್ಷ ಆಗಿದೆ. ನಾನು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದೀನಿ. ಹೈಕಮಾಂಡಿನ ಅನುಮತಿಯೊಂದಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಎಲ್ಲರೂ ಸೇರಿಕೊಂಡು ಉಳಿದ 2.5 ವರ್ಷ ಚೆನ್ನಾಗಿ ಸರ್ಕಾರ ನಡೆಸ್ಕೊಂಡು ಹೋಗೋಣ. ನಿಮ್ಮ ಖಾತೆಗಾಗಲಿ, ನಿಮ್ಮ ಮಂತ್ರಿಗಿರಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ. ನಿಮಗೆ KPCC ಅಧ್ಯಕ್ಷರಾಗುವ ಆಸೆ ಕೂಡ ಇದೆ. ಇತ್ತೀಚೆಗೆ ಹೆಲಿಕಾಪ್ಟರ್ ತಗೊಂಡಿದ್ದೀರಿ ಅಂದರೆ ರಾಜ್ಯ ಪ್ರವಾಸ, ಅದು ಇದಕ್ಕೆ ಅಂತ ಬೇರೆ ಅನ್ಕೋಬೇಕಾಗಿಲ್ಲ. ನಾನು ಮುಖ್ಯಮಂತ್ರಿ ಆದರೆ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ. ಖಂಡಿತವಾಗಿಯೂ ನೀವು ಪ್ರಯತ್ನ ಪಟ್ಟು ನಾನು ನಿಮ್ಮ ಜೊತೆಗೆ ನಿಂತ್ಕೊತೀನಿ. ಈ ರೀತಿಯ ಮಾತುಗಳನ್ನು ಆಡಿರ್ತಾರೆ. ಅಂದರೆ ಆಡಿದ್ದಾರೆ ಅಂತ ಹೇಳ್ತಿಲ್ಲ, ಆಡಿರ್ತಾರೆ ಅಂತ ಹೇಳ್ತಾರೆ. ಬೇಸ್ಡ್ ಆನ್ ಕಾಮನ್ ಸೆನ್ಸ್ ನಾನು ಹೇಳ್ತಾ ಇರೋದು. ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿರ್ಬೋದು?
ನೋಡಿ ಸರ್, ನಿಮ್ಮ ಮಧ್ಯೆ ಏನೇನು ಮಾತುಕತೆ ಆಗಿತ್ತೋ ನಮಗಂತೂ ಏನೂ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಕೇಳಿದರೆ ಅಂಥದ್ದೇನೂ ಆಗಿಲ್ಲ ಅಂತಾರೆ. ನೀವು ಹೈಕಮಾಂಡ್ ಹತ್ರ ಹೋಗಿ ಅವ್ರ ಹತ್ರ ಹೇಳಿಸಿ, ಮುಂದೆ ನೋಡೋಣ ಅಂದ್ರೆ ಅವರು ಅಂದಿರ್ತಾರೆ ಅಂತ. ಮುಂದೆ ನೋಡೋಣ, ಈಗ ಯಾಕೆ ಅದನ್ನೆಲ್ಲ ಮಾತಾಡೋದು? ಮತ್ತು ಹೇಗಿದ್ದೀರಿ, ಏನು ಕತೆ, ಅದು ಇದು ಆಗಿರುತ್ತೆ. ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳೋದೇನು? ಪಕ್ಷ ಸಂಘಟನೆಯ ಚರ್ಚೆಗೆ ನಾವು ಭೇಟಿಯಾಗಿದ್ದು ಅಂತ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳೋದು. ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಅದನ್ನೇ ಹೇಳ್ತಾರೆ. ಪಕ್ಷ ಸಂಘಟನೆ ವಿಷಯಕ್ಕೆ ನಾವು ಭೇಟಿಯಾಗಿದ್ದು. ಸತೀಶ್ ಜಾರಕಿಹೊಳಿ ಅವರು ಆವಾಗವಾಗ ಭೇಟಿ ಆಗ್ತಿರ್ತೀವಪ್ಪ ನಮ್ಮ ಅಧ್ಯಕ್ಷರ ಜೊತೆಗೆ. ಅವರು ಎಲ್ಲ ಸಚಿವರನ್ನು ಭೇಟಿಯಾಗಿದ್ದಾರೆ, ಎಲ್ಲ ಶಾಸಕರನ್ನು ಭೇಟಿಯಾಗಿದ್ದಾರೆ, ಬಹುಶಃ ನಾನೇ ಕೊನೆಯವನಿರಬೇಕು ಅಂತಂದರು. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಕೇಳಿಸ್ಕೊಳ್ಳಿ. ಪಕ್ಷದ ಅಧ್ಯಕ್ಷರಿದ್ದಾರೆ, DCM ಇದ್ದಾರೆ. ಸೊ ಭೇಟಿ ಹಿಂದೂ ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCCಲಿ ಆಗ್ತಾ ಇರ್ತಾವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೇನು ಇದರಲ್ಲಿ ಅಂಥದ್ದು ವಿಶೇಷ ಏನೋ ಅನ್ನಿಸ್ತಾ ಇಲ್ಲ. ಸಂದೇಶ ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರಬೇಕು. 28ರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ರೀ ಅಧ್ಯಕ್ಷರು. ಅದು ಇದು ನಿಜ. ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದೆಲ್ಲ ಅವ್ರು ಮಾಡ್ತಾರೆ, ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರೆ. ಆ ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳುವಂಥ ಪ್ರಯತ್ನ ನಾವು ಅಷ್ಟೇ ಮಾಡೋದು, ಪಾಲನೆ ಮಾಡೋರು ಅಷ್ಟೇ. ಎಲ್ಲ ಸಚಿವರನ್ನು, ಎಲ್ಲ ಲೀಡರನ್ನು ಭೇಟಿಯಾಗಿದ್ದಾರೆ ಅವರು. ಭೇಟಿಯಾಗಿಲ್ಲತ್ತೇನಿಲ್ಲ, ಕೊನೆ ನಾವು ಬಹುಶಃ ನಾ ಇರಬೇಕಷ್ಟೇ. ಅದನ್ನೇನು ನಿಮ್ಗೆ ಈಗ ಸಿಕ್ಕಿದೆ ಕೊನೆ ನೋಡಿ. ಅವ್ರಿಗೆ ಆಸೆ ಇದ್ದೇ ಇರೋದು ಆಗಬೇಕಂತ, CM ಆಗಲಿಕ್ಕೆ. ಅವ್ರು ಏನಾರ ಅದನ್ನು ಕೇಳಿರ್ಬೋದು. CM ಕ್ಲೇಮ್ ಮಾಡಿದ್ರು ಡೇ 1 ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡು ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ. ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು CM ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಹೈಕಮಾಂಡ್ ಅವ್ರು ಬೇಗ ಇತ್ಯರ್ಥಿ ಮಾಡಬೇಕಂತ. ಸೊ ಸ್ವಂತ CM ಅವರು ಹೇಳಿದಾಗ ಅದ್ರ ಬಗ್ಗೆ ವರಿಷ್ಠರು ಗಮನ ಹರಿಸ್ಬೇಕು. ನೋಡೋಣ, ನಾವು ಟೈಮ್ ತೊಗೋತೀನಿ. ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ, ಅವರು ಅಭಿಪ್ರಾಯ ತೊಗೊಳ್ತೀವಿ. ನಮ್ಮ ಅಭಿಪ್ರಾಯ ಅವರು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಕ್ಲೇಮ್ ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಸರ್. ಅವರು ಹೇಳಿದ್ದಾರೆ 8 ವರ್ಷ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಬದಲಾವಣೆ ಪರ್ವ ಏನಿಲ್ಲ, ಬದಲಾವಣೆ ಇಲ್ಲ. ಡಿ ಕೆ ಶಿವಕುಮಾರ್ ಸಹಜವಾಗಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ. ಅಂಥ ಭೇಟಿ ನಮ್ಮದು ಒಂದು ಕೂಡ ಅಷ್ಟೇ ಭೇಟಿ. ಸೊ ಇದರಿಂದ ನಮ್ಮ ಭೇಟಿಯಿಂದ ಭಾಳಷ್ಟು ಏನೋ ಆಗ್ತೈತೆ ಅನ್ನೋದೇನೋ ಊಹೆ ಮಾಡಲಿಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗಿದೆ ಅಂತ ಪ್ರಮುಖವಾಗಿ ನೀವು ಹಿಂದಿನಿಂದಲೂ ಹೇಳ್ತಾ ಇದ್ದೀರಿ. ಸಿದ್ದರಾಮಯ್ಯ ವಿಚಾರದಲ್ಲಿ ಕೂಡ ಸ್ಪಷ್ಟ ನಿಲುವನ್ನು ಇದೆ, ಬೇರೆ ಬೇರೆ ವಿಚಾರಗಳು ಸ್ಪಷ್ಟ ನಿಲುವನ್ನು ತೋರಿಸ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಭೇಟಿಗೆ ಸಂಬಂಧಪಟ್ಟಾಗ ಈಗ ಭೇಟಿ ಅದಷ್ಟೇ. ಅದರಲ್ಲೇನು ನಮ್ಮ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ, ಹಾಗೇ ಇರ್ತೈತೆ. ಸೊ ಭೇಟಿ ಆಗಲಿಕ್ಕೆ ಒಂದು ಹೇಳಿದಿಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ, ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿದೆ. ಅದು ಡೆವಲಪ್ಮೆಂಟ್ ಇರ್ಬೋದು, ಮುಂದಿನ ಚುನಾವಣೆ ಬಗ್ಗೆ ಇರ್ಬೋದು, ಚರ್ಚೆ ಆಗ್ತದೆ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನು ಗುರುಸ್ಕೊಂಡಿರ್ತಾರೆ. ಹಂಗೆ ಕೂಡ ನಾವು ಸಿದ್ದರಾಮಯ್ಯನ ಗುರುಸ್ಕೊಂಡಿದ್ದೀವಿ. ಅದು ಹಿಂದೂ ಇದ್ದೇ ಇರ್ತದೆ, ಇವತ್ತು ಕೂಡ ಅದು ಇದ್ದೇ ಇರೋದು. ಅದರಲ್ಲೇನು ಬದಲಾವಣೆ ಇರೋಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಸರ್ಕಾರಕ್ಕೆ 2.5 ವರ್ಷ ಆಯಿತು, ಇನ್ನು 2.5 ವರ್ಷ ಇದೆ. 2.5 ವರ್ಷದಲ್ಲಿ ಪಕ್ಷಕ್ಕೆ ಹೊಸ ಸ್ವರೂಪ ಕೊಡುವ ಚರ್ಚೆ ಮಾಡುವುದಕ್ಕೆ ನಾನು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದೆ ಅಂತ. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ. ನಾನು ಸತೀಶ್ ಜಾರಕಿಹೊಳಿ ಬೇರೆ ಯಾರೂ ಅಲ್ಲ, ನಮ್ಮ ಪಾರ್ಟಿ ಸೀನಿಯರ್ ಲೀಡರು. ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಈ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಅವರು ದುಡಿದಿದ್ದಾರೆ. ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನು ಕಟ್ಟಿದ್ದೇವೆ. ನಾನೊಬ್ಬರೇ ಏನು ಪಾರ್ಟಿ ಕಟ್ಟಿಲ್ಲ, ಅದನ್ನು ಉಳಿಸ್ಕೊಂಡು ಹೋಗಬೇಕು. ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ, ಭೇಟಿ ಮಾಡಿದ್ದೇವೆ. ಈಗ 2.5 ವರ್ಷ ಆಯಿತು. ನೆಕ್ಸ್ಟ್ 2.5 ವರ್ಷಕ್ಕೆ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ದೆಲ್ಲರೂ ಕೂಡ ಅವರವ್ರ ಅಭಿಪ್ರಾಯಗಳನ್ನು ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದೇನು ಬಿಟ್ಟರೆ ಬೇರೆ ವಿಶೇಷ ಏನಿಲ್ಲ. ಯಾರು ನಂದಾಗಲಿ ಸಿದ್ದರಾಮಯ್ಯನವ್ರದ್ದು ಯಾವುದೂ ಇದು ವೈಯಕ್ತಿಕವಾದ ವಿಚಾರ ಇಲ್ಲ. ನಾವಿಬ್ಬರೂ ಪಕ್ಷ ನಮ್ಮನ್ನ ಗುರುಸಿದೆ. ಇವತ್ತು ಸಂವಿಧಾನ ದಿನ ಇದೆ, ನಾಳೆ ಕ್ಯಾಬಿನೆಟ್ ಇದೆ, 29 ಇನ್ನೂ ದೂರ ಇದೆ, ನೋಡೋಣ. ನಿನ್ನೆ ರಾತ್ರಿ ಈ ಮೀಟಿಂಗ್ ಆಗಿದೆ. ಇವತ್ತು ಮಧ್ಯಾಹ್ನ 8 ಜನ ಶಾಸಕರುಗಳ ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಲಂಚ್ ಮೀಟಿಂಗು ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲೇ ಇದೆ, ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಲಂಚ್ ಮೀಟಿಂಗು. ಇದನ್ನು ಸಿದ್ದರಾಮಯ್ಯ ಬಣದ ಶಾಸಕರ ಸಭೆ ಅಂತ ಕರೆದು ಬಿಡಬಹುದಾ ಅಂತ ಯೋಚನೆ ಮಾಡಿದ್ವಿ. ಬಟ್ ಈ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು MLA ಡೆಲ್ಲಿಲಿದ್ದರು ಮೊನ್ನೆ. ಅವ್ರಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬಣ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಊಟಕ್ಕೆ ಬಂದರು ಮಧ್ಯಾಹ್ನ ಅಂದ ತಕ್ಷಣ ಮತ್ತಿನ್ನೇನು ಬಣ ಬದಲಾವಣೆ ಮಾಡಿದ್ರು ಅನ್ನೋದಕ್ಕಾಗತ್ತಾ?
ಒಟ್ಟಿನಲ್ಲಿ ಒಂದು 8 ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ರು, ಲಂಚ್ ಮೀಟಿಂಗು. ಆಸಿಫ್ ಸೇಠ್ ಇದ್ದರು, JN ಗಣೇಶ್ ಇದ್ದರು. ಆಸಿಫ್ ಸೇಠ್ ಬೆಳಗಾವಿ ಉತ್ತರದ ಶಾಸಕ, ಗಣೇಶ್ ಕಂಪ್ಲಿ ಶಾಸಕರು, ವಿಶ್ವಾಸ್ ವೈದ್ಯ ಸವದತ್ತಿ MLA, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು MLA, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು MLA, ಯಾಸಿರ್ ಖಾನ್ ಪಠಾಣ್ ಶಿಗ್ಗಾಮಿ MLA, ವೆಂಕಟೇಶ್ ಪಾವಗಡದ ಶಾಸಕರು, ಹಂಪಯ್ಯ ನಾಯಕ್ ಮಾನವೀಯ ಶಾಸಕರು. ಇಷ್ಟು ಜನ MLAಗಳಿದ್ದರು. ಇವ್ರದ್ದು ಪ್ರತಿ ಕ್ಷೇತ್ರವನ್ನು ಹಿಡ್ಕೊಂಡು ಇವರ ಕ್ಷೇತ್ರದ ಜಾತಿ ಕಾಂಬಿನೇಷನ್ಗಳು ಹೆಂಗಿದ್ದಾವೆ ಅಂತ ಲೆಕ್ಕ ಹಾಕಿಬಿಟ್ರೆ ಯಾರು ಯಾರ ಕಡೆ ಇರಬಹುದು ಅನ್ನೋದರದ್ದು ಒಂದು ಅಂದಾಜು ಸಿಗತ್ತೆ. ಇದರ ಮಧ್ಯದಲ್ಲಿ ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರ ಟೀಮ್ನವರು ಒಂದು ಡಿನ್ನರ್ ಮೀಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಡಿನ್ನರ್ ಮೀಟಿಂಗು ಇವತ್ತು ರಾತ್ರಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದದ್ದು. ಡಿನ್ನರ್ ಮೀಟಿಂಗು. ದೆಹಲಿಯಿಂದ ಫೋನ್ ಬಂತಂತೆ, ಮಾಡಬೇಡಿ ಅದನ್ನು ಅಂತ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಇತ್ಯಾದಿ ಸಿದ್ದರಾಮಯ್ಯ ಬಣದ ಸಚಿವರುಗಳೆಲ್ಲ ಸೇರ್ಕೊಂಡು ರಾತ್ರಿ ಒಂದು ಊಟಕ್ಕೆ ಭೇಟಿ ಆಗಬೇಕು ಅಂತ ನಿರ್ಧಾರ ಆಗಿತ್ತು. ಇವರು ಮಾಡಿಕೊಂಡ ನಿರ್ಧಾರ ದೆಹಲಿಗೆ ಗೊತ್ತಾಯಿತು. ದೆಹಲಿಯವರು ಫೋನ್ ಮಾಡಿ ಈ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಅನ್ನುವ ಸುದ್ದಿ ಇದೆ. ಹಿಂಗೆ ಹೇಳೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಯಾರ 4-5 ಜನ ಮಿನಿಸ್ಟರ್ಗಳು ಸೇರಿಕೊಂಡು ಒಬ್ಬರು ಮನೇಲಿ ಊಟ ಮಾಡ್ತೀವಿ ಅಂದರೆ ಊಟ ಮಾಡಬೇಡಿ ಅಂತ ದೆಹಲಿಯಿಂದ ಹೇಳೋದಕ್ಕೆ ಸಾಧ್ಯನಾ ಅಂತ. ಹೀಗೆ ಹೇಳಿರುವುದರ ಉದಾಹರಣೆ ಇಲ್ಲವೇ? ದಲಿತ ಶಾಸಕರು ಸಚಿವರಿಗೆಲ್ಲ ಸೇರ್ಕೊಂಡು ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಡಿನ್ನರ್ ಅರೇಂಜ್ ಮಾಡಿದರು. ಈ ವಿಧಾನಸೌಧದಿಂದ ಇದೆಯಲ್ಲ, ಮುಂಚೆ ಏಟ್ರಿ ಅಂತಿತ್ತು, ಆ ಹೋಟ್ಲಲ್ಲಿ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಪಾಪ ಅವರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು, ಡಿನ್ನರ್ ಮೀಟಿಂಗ್ ಮಾಡಬೇಡಿ ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಹೇಳಿದ್ದು ನಿಮಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಪರಮೇಶ್ವರು ಪ್ರೆಸ್ ನೋಟ್ ರಿಲೀಸ್ ಮಾಡಿಬಿಟ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಹೇಳಿದ್ದಾರೆ, ಈ ಡಿನ್ನರ್ ಮೀಟಿಂಗ್ ಮಾಡಬೇಡಿ ಅಂತ, ಆದ್ದರಿಂದ ಇದನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ. MLAಗಳಿಗೆ, ಮಿನಿಸ್ಟರ್ಗಳಿಗೆ ಒಂದು ಮೆಸೇಜ್ ಹಾಕಿದ್ರೆ ಆಗ್ತಿತ್ತು, ಒಂದು ಕಾಲ್ ಮಾಡಿ ಹೇಳಿದ್ರೆ ಆಗ್ತಿತ್ತು, ಇಲ್ಲಪ್ಪ ಹಿಂಗಾಗಿದೆ ಬರಬೇಡಿ, ಡಿನ್ನರ್ ಮೀಟಿಂಗ್ ಎಲ್ಲ ಬೇಡ ಅಂತ ಹೇಳಿದ್ರೆ ಆಗ್ತಿತ್ತು. ಮಾಧ್ಯಮ ಪ್ರಕಟಣೆಯನ್ನು ಪರಮೇಶ್ವರ್ ರಿಲೀಸ್ ಮಾಡಿದ್ರು. ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ಆ 35 ಜನ MLAಗಳಿಗೆ ತಿಳಿಸಿ ಅಂತ. ಅಂದರೆ ಇಂಥವು ಆಗಿದ್ದಾವೆ ಅಂತ ನಾನು ಹೇಳ್ತಾ ಇರೋದು. ಈ ಮಧ್ಯದಲ್ಲಿ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನೋಡ್ತೀರಿ ನೀವು, ನಾಳೆ ನೋಡ್ತಿರೋ ನಾಡಿದ್ದು ನೋಡ್ತಿರೋ, KN ರಾಜಣ್ಣ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಅಕಸ್ಮಾತ್ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಸನ್ನಿವೇಶ ಬಂದರೆ ದಲಿತ CM ಮಾಡಿ ಅಂತ ನೀವು ಧ್ವನಿ ಎತ್ತುತ್ತೀರಾ ಅಂದ್ರೆ ಹೌದು ಅಂದರು. ಒಂದು ಪ್ಲೇನ್ ಆ್ಯಂಡ್ ಸಿಂಪಲ್ ಅಂತ, ಹೌದು ದಲಿತ CM ಆಗಬೇಕು ಅಂತೀವಿ ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಈ ಕೂಲಿಯ ವಿಷಯಕ್ಕೂ ಹೇಳಿದ್ರು ಅವರು. ರಾಮನಗರದ MLA ಅವ್ರು ಹೇಳಿದ್ರು, DK ಶಿವಕುಮಾರ್ ಕೂಲಿ ಮಾಡಿದ್ದಾರೆ, ಇದನ್ನೇನು ಕಷ್ಟಪಟ್ಟಿದ್ದಾರೆ, ಕೂಲಿ ಕೇಳ್ತಾ ಇದ್ದಾರೆ ಅವರು ಅಂತ. ರಾಜಣ್ಣ ಹೇಳೋದು, ಕೂಲಿನೇ ಕೊಡೋದಾದರೆ ಪರಮೇಶ್ವರ್ ಕೂಲಿ ಫಸ್ಟ್ ಕೊಡಿ ಅಂತ. ಅಂದರೆ 2013ರ ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದಾಗ ಡಾಕ್ಟರ್ ಪರಮೇಶ್ವರು KPCC ಅಧ್ಯಕ್ಷರಾಗಿದ್ದರು. ಕೊರಟಗೆರೆಯಲ್ಲಿ ಅವರೇ ಸೋತುಬಿಟ್ರು ಎಲೆಕ್ಷನ್. ಕಾಂಗ್ರೆಸ್ ಬಹುಮತಕ್ಕೆ ಬಂದುಬಿಡ್ತು. ಸಿದ್ದರಾಮಯ್ಯನವರ ವಿರುದ್ಧ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡೋರೇ ಇಲ್ದಂಗೆ ಆಗ್ಬಿಡ್ತು. ಆವಾಗ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಪೆಂಡಿಂಗ್ ಇದೆ ಅವ್ರದ್ದು, ಈಗ ಕೊಡಿ ಅಂತ ರಾಜಣ್ಣ ಹೇಳೋದು. ಆ ಮಾತನ್ನು ಅಂದರೆ ಬರುತ್ತದು, ಆ ವಿಷಯ ಬರುತ್ತೆ. KJ ಜಾರ್ಜ್ ಅವರು ಮಾತಾಡಿದ್ದಾರೆ. ಪರಮೇಶ್ವರ್ ಅಂದರೆ ದಲಿತ ಮುಖ್ಯಮಂತ್ರಿ ಮಾಡಿ ಅನ್ನೋದಿಲ್ಲ, ಅವರು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅವ್ರದ್ದು. ನಮ್ಮ ಮನಸ್ಸು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿದೆ ಅಂತ. ಈಗ ದಲಿತ CM ಬಗ್ಗೆ ಪ್ರತಿಕ್ರಿಯೆ ಮಾಡೋದು ತಪ್ಪಾಗತ್ತೆ. ಖರ್ಗೆ ಅವರೇ ಮುಖ್ಯಮಂತ್ರಿ ಅಂದ್ರೆ ಒಪ್ಕೊಳ್ತೀವಿ ಅಂದರು. ಕೇಳಿಸ್ಕೊಳ್ಳಿ. ಅವರೇ ದಲಿತರನ್ನ, ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ. ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಆಗಿ ಎಲ್ಲ ಯೋಗ್ಯತೆ ಇದೆ ಅವರಿಗೆ, ಎಲ್ಲ ನೋಡಿ ಯಾರು ಹೇಳ್ತಾರೆ. ಇವತ್ತು AICC ಅಧ್ಯಕ್ಷರನ್ನ ಮಾಡಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು AICC ಅಧ್ಯಕ್ಷರಾಗಿದ್ದಾರೆ. ಅದು ದೊಡ್ಡದಾ, ಚೀಫ್ ಮಿನಿಸ್ಟರ್ ದೊಡ್ಡದಾ? ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಹೋಗಿದ್ದಾರೆ. DK ಶಿವಕುಮಾರ್ನ ಭೇಟಿ ಆಗಿದೆ, ಎಲ್ಲ ನಿಮ್ಮ ಪ್ರೆಸ್ಸಲ್ಲಿ ಬಂದಿದೆಯಲ್ಲ. DK ಶಿವಕುಮಾರ್ ಅವರು ನನ್ನ ಕೊಲೀಗು, ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಜೊತೆಲಿದ್ದವರು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಒಪ್ಕೊಳ್ತೀವಲ್ಲ. ಹೈಕಮಾಂಡ್ನವರು ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ. ಹಾಗಾಗಿ
ಯಾರು ಕೊಡ್ತೀವಿ ನಾವು? ಕೆಲಸ ಮಾಡಿದ್ರೆ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನಾನು ಭಾಳ ಖುಷಿಯಾಗಿದ್ದೀನಿ. ಇವಾಗಿಂದ ಪರಮೇಶ್ವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆಯ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಆಗಲಿ, ಆಮೇಲೆ ಇದು ಈ ಚುಕ್ತ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋನು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದರೆ ದಲಿತ CM ಪರಮೇಶ್ವರ್ ಆಗಲಿ ಅನ್ನೋನು. ಇಷ್ಟಾಗಿದೆ. ಇನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ TP ನೋಡಿದ್ರೆ, TP ಅಂದರೆ ಅವ್ರು ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಎಷ್ಟೆಷ್ಟೊತ್ತಿಗೆ ಎಲ್ಲೆಲ್ಲಿ ಇರ್ತಾರೆ ಅಂತ ಅವ್ರವ್ರ ಆಫೀಸಿಂದ ರಿಲೀಸ್ ಆಗುತ್ತೆ. ಇವತ್ತು 2 ಕಾರ್ಯಕ್ರಮಗಳಲ್ಲಿ ಒಂದೇ ವೇದಿಕೆಯ ಮೇಲೆ ಇರಬೇಕಾಗಿತ್ತು ಅವರು. ಮೊನ್ನೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ 2,000 ಕೋಟಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಇದ್ರಲ್ಲ, ಅವತ್ತೇ ಅಂದಿದ್ದೆ ನಾನು, ಇಷ್ಟೆಲ್ಲ ನಡೀತಿರುವಾಗ ಮತ್ತೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಅಕ್ಕಪಕ್ಕದ ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡ್ಕೊತಿರ್ತಾರಲ್ಲ, ಅಂದರೆ ಇಂಟ್ರೆಸ್ಟಿಂಗ್ ಅದು. ಇವತ್ತು ಹಿಂಗೆ ಆಗುತ್ತೆ ಅಂದ್ಕೊಂಡ್ವಿ ನಾವು. ಇವತ್ತು ಹಿಂಗೆ ಆಗುತ್ತೆ ಅಂದ್ಕೊಂಡ್ವಿ, ಆಗಲಿಲ್ಲ. ವಸಂತನಗರದ ಈ ಸಂವಿಧಾನ ದಿನಾಚರಣೆ ಇವತ್ತು ವಸಂತನಗರದಲ್ಲಿ ಕಾರ್ಯಕ್ರಮದ ಅಧಿಕೃತ ಪಟ್ಟಿಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ಬರು ಸ್ಟೇಜ್ ಮೇಲೆ ಇರ್ತಾರೆ ಅಂತಿದೆ. ಇಲ್ಲಿಗೆ DK ಶಿವಕುಮಾರ್ ಅವರು ಬರಲೇ ಇಲ್ಲ. ಸಿದ್ದರಾಮಯ್ಯನವರು ಒಬ್ಬರೇ ಇದ್ದರು, ಅಂದರೆ ಉಳಿದವರೆಲ್ಲ ಇದ್ದರು, DK ಶಿವಕುಮಾರ್ ಬರಲಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಭಾಷಣ ಮುಗಿಸುವಾಗ ಹೇಳಿದ್ರಂತೆ, ಈಗ ನೋಡಿದೆ ನಾನು ಸುದ್ದಿನ, ಭಾಷಣ ಮುಗಿಸುವಾಗ ಹೇಳಿದ್ರಂತೆ, ನಾನು ಅರ್ಜೆಂಟಪ್ಪ ಹೋಗ್ಬೇಕು, KPCCಗೆ ಹೋಗ್ಬೇಕು, ಅಲ್ಲೊಂದು ಕಾರ್ಯಕ್ರಮ ಇದೆ ಅಂದ್ರಂತೆ. ಅಲ್ಲೂ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮವೇ. KPCCಗೆ ಹೋಗಬೇಕು ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು, ಹೋಗಲಿಲ್ಲ. ಅಲ್ಲಿಂದ ಆಯ್ತಪ್ಪ ಇನ್ನೇನು ಅರ್ಜೆಂಟ್ ಕೆಲಸ ಬಂತು, ಅರ್ಜೆಂಟ್ ಕೆಲಸಕ್ಕೆ ಎಲ್ಲರೂ ಇಲ್ಲ, ಮನೆಗೆ ಬಂದರು ಅವರಷ್ಟೇ. KPCCಗೆ ಹೋಗಲಿಲ್ಲ, ಮನೆಗೆ ಬಂದರು. KPCC ಕಾರ್ಯಕ್ರಮದಲ್ಲಿ ಅಂದರೆ ಅಲ್ಲೆಲ್ಲೇ ಅಕ್ಕಪಕ್ಕದಲ್ಲೇ ಇರೋದು. KPCC ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರಿದ್ದರು, ಸಿದ್ದರಾಮಯ್ಯನವರು ಬರಲಿಲ್ಲ. DK ಶಿವಕುಮಾರ್ ಅವರ ಭಾಷಣ ಈ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಇಲ್ಲ, ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವೆಲ್ಲ. ನೋಡಿ, ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ, ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಪೊನ್ನಣ್ಣಂಗೆ ಹೇಳ್ತಾ ಇದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲಿ, ನಾನು ಕೊಡಲಿ, ನೀವು ಕೊಡಲಿ, ಮನೇಲಿ ಮಾತಾಗಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಈ ಕಹಿ ಪೇ ನಿಗಾಹೆ ಕಹಿ ಪೇ ನಿಶಾನೆ ಅಂತಾರೆ. ಎಲ್ಲೋ ನೋಡ್ತಿರೋದು, ಎಲ್ಲೋ ಗುರಿ ಇಡೋದು ಅಂತ. DK ಶಿವಕುಮಾರ್ ಅವರಿಂದ ಕಲ್ಕೋಬೇಕಂತ. ಸಿದ್ದರಾಮಯ್ಯನವ್ರು ಹಾಗೆಲ್ಲ ಮಾತಾಡಲ್ಲ, ಅವ್ರು ಏನಿದೆ ನೇರವಾಗಿ ಹೇಳ್ಬಿಡ್ತಾರೆ. DK ಶಿವಕುಮಾರ್ ಅವರಷ್ಟೇ. ನೋಡಿ, ಕುರ್ಚಿ ತಮ್ಮ ಹಿಂದೆ ನಿಂತ್ಕೊಂಡವ್ರಿಗೆ ಹೇಳಿದ್ದವರು, ಮುಂದೆ ಕುರ್ಚಿಗಳು ಖಾಲಿ ಇದ್ವು. ಅಲ್ಲಿ ಕುರ್ಚಿ ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ, ಹಿಂದೆ ನಿಂತ್ಕೊಂಡ್ರೆ ಹಿಂದೆ ಇರ್ತೀರಿ, ಕುರ್ಚಿ ಸಿಕ್ಕರೆ ಕುತ್ಕೊಂಡ್ಬಿಡ್ಬೇಕು ಅಂತ. ವರ್ಲ್ಡ್ ಪವರ್ಗಿಂತ ವರ್ಲ್ಡ್ ಪವರ್ ದೊಡ್ಡದು ಅಂದರು. ವರ್ಲ್ಡ್ WORLD ಜಗತ್ತು, ವರ್ಡ್ WORD ಶಬ್ದ, ಮಾತು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಂದೇಶವನ್ನು ಮತ್ತೊಮ್ಮೆ ಕೊಟ್ಟರು. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅನ್ನೋ ಥರ. ರಾಜ್ಯ ರಾಜಕಾರಣದ ಒಂದು 2 ಸುದ್ದಿ ಇದ್ದಾವೆ, ಅದು ಮುಗಿಸ್ಕೊಂಡು ಉಳಿದ ಕುತೂಹಲಕಾರಿ ಸುದ್ದಿಗಳಿಗೆ ಹೋಗೋಣಂತೆ. ಪ್ರಿಯಾಂಕ ಖರ್ಗೆ ರಾಜ್ಯದ ಪ್ರಭಾವಿ ಸಚಿವರು ಈ ಪವರ್ ಸ್ಟ್ರಗಲ್ ಮಧ್ಯದಲ್ಲಿ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ 1-1.5 ಗಂಟೆ ಮೀಟಿಂಗ್ ಮಾಡ್ಕೊಂಡು ಬಂದರು. ಅಫ್ಕೋರ್ಸ್ ಮೀಟಿಂಗ್ನಲ್ಲಿ ಅದೇನು 1-to-1 ಮೀಟಿಂಗ್ ಆಗಿರಲಿಲ್ಲ, ಅಲ್ಲಿ ಶ್ರೀವತ್ಸ ಚಕ್ರವರ್ತಿ ಯಾರು ಇದ್ದರು. ನೆನ್ನೆನೂ ಹೇಳಿದೆ ನಾನು,
ಓಟ್ ಚೋರಿ ಅಭಿಯಾನದ ಔಟ್ಕಮ್ ಬಗ್ಗೆ ಮೀಟಿಂಗ್ ಆಗಿತ್ತದು ಅಂತ. ಬಟ್ ಅಷ್ಟೇ ಆಗಿರುತ್ತೆ, ರಾಜ್ಯ ರಾಜಕಾರಣ ಏನು ಚರ್ಚೆಗೆ ಬಂದಿರಲ್ಲ ಅಂತೇಳಿ ನಾನು ಹೇಳಲಾರೆ. ಅಲ್ಲಿಂದ ಬಂದ ನಂತರ ಅವರು ಮುಖ್ಯಮಂತ್ರಿಗಳನ್ನು ಭೇಟಿಯಾದರು, ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ರಾಹುಲ್ ಗಾಂಧಿಯವರ ಸಂದೇಶ ತಂದಿದ್ರಾ ಅಂತ ಒಂದು ಪ್ರಶ್ನೆ ಬಂತು. ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಸಂದೇಶ ತಲುಪಿಸುವುದಿದ್ದರೆ ಪ್ರಿಯಾಂಕ್ ಖರ್ಗೆ ಅವರ ತಂದೆಯಿಂದ ತಲುಪಿಸ್ತಾರೆ, ಪ್ರಿಯಾಂಕ್ ಖರ್ಗೆ ಅವರಿಂದ ತಲುಪಿಸ್ಲಿಕ್ಕಿಲ್ಲ. ನಾನು ಕಾಮನ್ ಸೆನ್ಸಿನ ಮಾತು ಹೇಳ್ತಾ ಇರೋದು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಆಡ್ತಾ ಇರುವ ಮಾತುಗಳು AICC ಅಧ್ಯಕ್ಷರ ಪುತ್ರ ಆಡ್ತಾ ಇರುವ ಮಾತುಗಳು. ನೀವು ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ, ಯಾರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು, ಮುಖ್ಯಮಂತ್ರಿ ಆಗಿರ್ತಾರೆ, ಅವರೇ ಮುಂದುವರಿಬೇಕು, CLP ಲೀಡರ್ನ 5 ವರ್ಷಕ್ಕೆ ಆರಿಸಿರ್ತೀವಿ, 2.5 ವರ್ಷಕ್ಕಲ್ಲ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ಅವರಿಗೆ ಟಾಂಗ್ ಕೊಡೋ ಹಂಗಿದೆ. ಅವ್ರಿಗೆ ಟಾಂಗ್ ಕೊಡೋ ಹಂಗೆ ಒಂದು ಸಲ ಕೇಳಿಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ ನಿಮಗೆ. ಸಿದ್ದರಾಮಯ್ಯ ಇಲ್ಲಾಂದರೆ ಕಾಂಗ್ರೆಸ್ ಈಸ್ ಅ ಬಿಗ್ ಝೀರೋ. ಅದರಿಂದ ಸಿದ್ದರಾಮಯ್ಯನವರಿಗೆ ಒಂದು ಪಕ್ಷನ ಅಧಿಕಾರಕ್ಕೆ ತರುವಂಥ ಶಕ್ತಿ ಸಿದ್ದರಾಮಯ್ಯನವರಿಗೆ ಆ ರೀತಿಯ ಒಂದು ಶಕ್ತಿ ಇದೆ. ಅದರಿಂದ ಪಕ್ಷ ಅಧಿಕಾರದಲ್ಲಿ ಇರಬೇಕು, ಮುಂದೆ ಅಧಿಕಾರದಲ್ಲಿ ಬರಬೇಕು ಅಂದರೆ ಈಸ್ ಇನ್ನೋವೇಟಬಲ್ ಅಂತ. ಅದು 5 ವರ್ಷ ಆಗಲಿ. ರಾಜ್ಯದಲ್ಲಿ ಆಳಂದ ಇದು ಓಟ್ ಚೋರಿ ಪ್ರಕರಣ ನಡೆದಿದೆ, ಮಹದೇವಪುರದ ನಡೆದಿದೆ, ನಿಮ್ಮ ಚಿಲುಮೆ ಟ್ರಸ್ಟ್ ನಡೆದಿದೆ, ಅದೆಲ್ಲನೂ ಕೂಡ ಹೋಗಿ ಚರ್ಚೆ ಮಾಡಿ ಬಂದಿದ್ದೀವಿ. AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊತೀನಿ ಅಂತ. CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ. DCM ಅವರು, ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ, ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತಲೇ ಹೇಳಿರೋದು. ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನು ಯಾರು ಮಾಡಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅದಂಥ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದ್ದಾದಂಥ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ. ಈಗ ಮುಖ್ಯಮಂತ್ರಿಗಳು ಮಾಡಿದ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಚೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. 2.5 ವರ್ಷ ಆಯಿತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಿಟ್ಟುಬಿಡಬೇಕು ಅಂಥೇಳಿ ಯಾವುದೇ ತೀರ್ಮಾನ ಪಕ್ಷದಲ್ಲಿ ಆಗಿದ್ದು ನಮಗೆ ಗೊತ್ತಿಲ್ಲ. ಮೇ 20ನೇ ತಾರೀಕು 2023ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅದಕ್ಕಿಂತ 2 ದಿವಸ ಮೊದಲು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ಅಲ್ಲಿ ಸಿದ್ದರಾಮಯ್ಯನವರು ಕಂಟೆಸ್ಟ್ ಆಯ್ತು. ಅವಾಗ ಕಂಟೆಸ್ಟ್ ಆದಾಗ ಸಿದ್ದರಾಮಯ್ಯನವ್ರಿಗೆ ಬಹುಮತ ಬಂದಿದ್ದರಿಂದ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಅದಕ್ಕೆ ಮಾತುಕತೆ ಆಗೈತೆ ರೀ, ಮಾತುಕತೆ ಯಾರು ನಮ್ಗೆ ಹೇಳ್ಯಾರನ ಅವರು. ಅವತ್ತು ನಾನು ಓಟ್ ಹಾಕಿದ್ದೀನಿ ಸಿದ್ದರಾಮಯ್ಯನ ಪರ. ಇದು 2.5 ವರ್ಷ ಮಾತ್ರ ಅವರು ಇರ್ತಾರೆ, ಮತ್ತು ಮುಂದೆ 2.5 ವರ್ಷಕ್ಕೆ ಇಂಥವ್ರು ಇರ್ತಾರೆ ಅಂತ ನಮಗೇನು ಹೇಳಿಲ್ಲ. ಮತ್ತು ಹೇಳಿಲ್ಲ ಅಂದಮೇಲೆ 5 ವರ್ಷ ಅವರೇ ತಾನೇ ಮುಖ್ಯಮಂತ್ರಿ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಪ್ರಶ್ನೆ ಮಾಡಲಿ, ಅಲ್ಲಿ ಹೋಗಿ ಮಾಡಲಿ, ಮಾಧ್ಯಮದಲ್ಲ. ಹೌ ಇಸ್ CLP ಫಾರ್ಮ್ಡ್? CLP ಹೆಂಗಾಗುತ್ತೆ? ಪಾರ್ಟಿ MLAಗಳಿಂದ. ಪಾರ್ಟಿ ಬಿ ಫಾರ್ಮ್ ಬೇಕಲ್ವ ನಿಮಗೆ? ಪಾರ್ಟಿ ಬಿ ಫಾರ್ಮ್ ಬೇಕು, ಪಾರ್ಟಿ ಇಂದ ನಿಮಗೆ ಸಹಕಾರ ಬೇಕು, ಪಾರ್ಟಿ ನಾಯಕರ ಪ್ರಚಾರ ಬೇಕು. ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್ ವೆನ್ ನೆಸೆಸರಿ. ನಾನು ಇಂಡಿವಿಜುವಲ್ ಆಗಿ ಬಂದು ಮಾಧ್ಯಮದ ಹತ್ರ ಮಾತಾಡಿದ ತಕ್ಷಣವೇ ಅದು ಇಡೀ ಪಾರ್ಟಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಇದೆಯಾ? ಈಗ ಎಲ್ಲರೂ, ಈಗ ವರಿಷ್ಠರು, ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಡಿ. ವಿ ವಿಲ್ ಟೇಕ್ ಎ ಡಿಸಿಷನ್. ವಾಟ್ ಇಸ್ ದ ಹರಿ? ಆಡಳಿತ ಮೇಲೆ ಪರಿಣಾಮ ಬೀಳಬಾರ್ದು. ಕರೆಕ್ಟಾಗಿ ಗಮನಿಸಿ ನೋಡಿ ಅದನ್ನು. KN ರಾಜಣ್ಣ ಅವರು ಹೇಳ್ತಾರೆ, ಅವ್ರು ಹೇಳ್ತಾನೆ ಬಂದಿದ್ದಾರೆ, JDSಗೆ ಹೆಂಗೆ ದೇವೇಗೌಡರ ಫ್ಯಾಮಿಲಿ ಅನಿವಾರ್ಯವೋ, BJPಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯವೋ, ಹಾಗೆ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಅನಿವಾರ್ಯ. ಸಿದ್ದರಾಮಯ್ಯನವರಿಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅಂತ ರಾಜಣ್ಣವ್ರು ಹೇಳ್ತಾನೆ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಏನಂತಾರೆ, ಸಿದ್ದರಾಮಯ್ಯನವರು ಇರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಇರಲಿಲ್ವಾ ಅಂದರು. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷವೇ ಅಲ್ಲವಾ ಅಂತಂದರು. ಬಸವರಾಜ ರಾಯರೆಡ್ಡಿಯವರು ಅವತ್ತಿಂದ ಹೇಳ್ತಿದ್ದಾರೆ, ಅವರು CLP ಲೀಡರ್ನ 5 ವರ್ಷಕ್ಕೆ ಆರಿಸಿರ್ತೀವಿ ನಾವು, 2.5 ವರ್ಷಕ್ಕಂತೇನು ಆರಿಸಿರ್ತೀವ ಅಂತ. ದಿಲ್ಲಿಗೆ ಹೋಗಿ ಹೇಳಿ ಅಂದರು ಅವರು. ದಿಲ್ಲಿಗೆ ಹೋಗಿ ಹೇಳಿ. CLP ಹೆಂಗಾಗಿರುತ್ತೆ, ಶಾಸಕಾಂಗ ಪಕ್ಷದ ಸಭೆ ಹೆಂಗಾಗಿರುತ್ತೆ, ಶಾಸಕರುಗಳಿಂದ ಆಗಿರುತ್ತೆ. ನೀವು ಶಾಸಕರು ಹೆಂಗಾಗಿರ್ತೀರಿ, ಪಕ್ಷ ಬಿ ಫಾರಮ್ ಕೊಟ್ಟಿದ್ದಕ್ಕಾಗಿರ್ತೀರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು. ಅಂದರೆ 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದರು. 2005ರಲ್ಲಿ ದೇವೇಗೌಡರ ಜೊತೆ ಕಿತ್ತಾಟ, 2006ರಲ್ಲಿ ಬಂದರು. ಮುಂದೆ 2008ರಲ್ಲಿ
2006 ಡಿಸೆಂಬರ್ನಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಒಂದು ಕೂದಲೆಳೆ ಅಂತರದಿಂದ. ಏಪ್ರಿಲಲ್ಲಿ ಕಾಂಗ್ರೆಸ್ಸಿಗೆ ಬರ್ತಾರೆ, ಡಿಸೆಂಬರ್ನಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಕೂದಲೆಳೆ ಅಂತರದಿಂದ ಸಿದ್ದರಾಮಯ್ಯನವ್ರು ಗೆದ್ದರು. 257 ಓಟಲ್ಲಿ ಗೆಲ್ತಾರೆ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರು. ಅದಾದ ನಂತರ 2008 ಚುನಾವಣೆ ಮುಗಿದ ಮೇಲೆ ವಿಪಕ್ಷ ನಾಯಕರ ಆಯ್ಕೆಯ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೇಲೆ ಒತ್ತಡ ತಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಂದ್ರ ರಾಜಕಾರಣಕ್ಕೆ ಹೋಗುವಂತೆ ನೋಡಿಕೊಂಡ್ರು. ಆ ಕಹಿ ಇಟ್ಕೊಂಡು ಏನಾದರೂ ಪ್ರಿಯಾಂಕ ಖರ್ಗೆ ಅವರು ಈ ಮಾತುಗಳನ್ನು ಆಡ್ತಿದ್ದಾರಾ ಗೊತ್ತಿಲ್ಲ. ಆವತ್ತು ಕೇಂದ್ರ ರಾಜಕಾರಣಕ್ಕೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಅನಿವಾರ್ಯತೆಯನ್ನು ನಮ್ಮ ತಂದೆಗೆ ಸೃಷ್ಟಿ ಮಾಡಿರದೇ ಹೋಗಿದ್ದರೆ ನಮ್ಮ ತಂದೆನೂ ಮುಖ್ಯಮಂತ್ರಿ ಆಗಿರ್ತಿದ್ರಲ್ಲ ಕರ್ನಾಟಕಕ್ಕೆ ಅನ್ನುವ ಅಸಮಾಧಾನ, ಕಹಿ ಏನಾದರೂ ಅವ್ರ ಮನಸ್ಸಿನಲ್ಲಿ ಇದೆಯೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೈನಲಿ ಇದು ಯಾವಾಗ್ರಿ ಮುಗಿಯೋದು, ಏನಾಗುತ್ತೆ ಆ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಕೊಂಡು ಮುಂದೆ ಹೋಗ್ಬಿಡೋಣ. ಇದೊಂದು ಹಂತಕ್ಕೆ ಬರಬೇಕು ಅಂದರೆ ಒಂದು ಮೀಟಿಂಗ್ ಆಗಬೇಕು ದಿಲ್ಲಿಲಿ. ಆ ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಬೇಕು, ರಾಹುಲ್ ಗಾಂಧಿ ಅವರು ಇರಬೇಕು, ಸೋನಿಯಾ ಗಾಂಧಿ ಅವರು ಇರಬೇಕು. ಡಿ ಕೆ ಶಿವಕುಮಾರ್ ಅವರ ಆಗ್ರಹ ಬೇರೆ ಇದೆ. 2023 ಮೇ 18ನೇ ತಾರೀಕು ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಎಲ್ಲರನ್ನೂ ಸೇರಿಸಿ ಅಂತಾರೆ ಅವರು. ಅವ್ರು ಹೇಳೋದು ಆ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಸಿದ್ದರಾಮಯ್ಯನವರು ಇದ್ದರು. ಬಿಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ರು. ಇಷ್ಟು ಜನನ ಸೇರಿಸಿ ಅಂತಾರೆ ಅವರು. ಅದು ಆಮೇಲಿನ ಮಾತು. ಈಗ ಇದೊಂದು ಲಾಜಿಕಲ್ ಹಂತಕ್ಕೆ ಬರಬೇಕು ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮೀಟಿಂಗ್ ಆಗಬೇಕು. ಆ ಮೀಟಿಂಗ್ ಯಾವಾಗ ಆಗುತ್ತೆ ಅನ್ನೋದು ಕುತೂಹಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಬೆಂಗಳೂರಲ್ಲಿದ್ದಾರೆ. ಯಾವುದೋ ಒಂದು ರಿಸೆಪ್ಷನ್ ಇದೆ, ಸ್ಪೆಷಲ್ ಫ್ಲೈಟಲ್ಲಿ ಬಂದಿದ್ದಾರೆ ಅವರು. ನಾಳೆ ಅದೇ ಸ್ಪೆಷಲ್ ಫ್ಲೈಟಲ್ಲಿ ಮತ್ತೆ ವಾಪಸ್ ದಿಲ್ಲಿಗೆ ಹೋಗ್ತಾರೆ 11 ಗಂಟೆಗೆ. ಮಧ್ಯಾಹ್ನ 2:15 ಒಂದು ಸಭೆ ಇದೆ. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಅನೇಕರು ಇರ್ತಾರೆ. ಬಿಹಾರದಲ್ಲಿ ಯಾಕೆ ಅಂಥ ಸೋಲಾಯಿತು ಅನ್ನುವುದರ ವಿಶ್ಲೇಷಣೆ ಮಾಡುವುದಕ್ಕೆ ಕರೆಯಲಾಗಿರುವ ಸಭೆ ಅದು. ಆ ಸಭೆಯ ನಂತರ ಕರ್ನಾಟಕದ ವಿಷಯ ಚರ್ಚೆಗೆ ಬರುತ್ತೆ ಅನ್ನುವ ಮಾಹಿತಿ ಇದೆ. ಒಂದು ನ್ಯಾಷನಲ್ ಚಾನಲ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಯಂಕಾಲ ಮಾತಾಡಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಒಂದು ಕ್ರೈಸಿಸ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ, ನಾನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂತ್ಕೊಂಡು ಮಾತಾಡಿ ಅದನ್ನು ಬಗೆಹರಿಸ್ತೀವಿ ಅನ್ನುವ ಹೇಳಿಕೆಯನ್ನು ಒಂದು ಸುದ್ದಿವಾಹಿನಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಒಟ್ಟಿಗೆ ಕುಳಿತು ಈ ಬಗ್ಗೆ ಚರ್ಚಿಸಿ ಸಮಸ್ಯೆಗೆ ಬೇಕಾದ ಮದ್ದು ನೀಡುತ್ತೇವೆ ಅನ್ನುವ ಹೇಳಿಕೆ ಬಂದಿದೆ. ಈ ಮಧ್ಯದಲ್ಲಿ ನೋಡಿ, ಬಿ ಕೆ ಹರಿಪ್ರಸಾದ್ ಅವರು ಸಹಿತ ಹೈಕಮಾಂಡ್ ಹೇಳ್ದಂಗೆ ಕೇಳೋಣ ಅಂತಿದ್ದಾರೆ. ಇಬ್ಬರ ಪರವಾಗಿ ಅಂದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಪರವಾಗಿ, ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆಗಳ ಸರಮಾಲೆಗಳು ಮುಂದುವರೆದಿದ್ದಾವೆ. ಇದೊಂದು ನೋಡ್ಕೊಂಬಿಡಿ. ತಾರೀಕು ನಾವು ರಾಮಲೀಲಾದಲ್ಲಿ ದೊಡ್ಡ ವೋಟ್ ಚೋರಿ ವಿರುದ್ಧ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ತಾ ಇದೀವಿ ರಾಮಲೀಲಾ ಮೈದಾನ. ಈ ವಿಚಾರಗಳೆಲ್ಲ ಬಹಳಷ್ಟು ವಿಚಾರಗಳು ಚರ್ಚೆ ಮಾಡ್ಲಿಕ್ಕೆ ಹೋಗ್ತೀವಿ. ರಾಜ್ಯದ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ನಾನು ಚರ್ಚೆ ಮಾಡೋದೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು CLPಯ ಸಭೆ, ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು. ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಆದಷ್ಟು ಮಾಧ್ಯಮದಲ್ಲಿ ಹೋಗೋದು ಕಮ್ಮಿ ಮಾಡಬೇಕು. ಈಗ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದು ಹೈಕಮಾಂಡ್. ಪಕ್ಷಕ್ಕೆ ಹಾನಿ ಆಗ್ತಾ ಇದೆ, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸಹ ಯೋಚನೆ ಮಾಡಬೇಕಾಗಿದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಒಪ್ಪಂದ ಆಗಿದೆಯಾ ಇಲ್ವಾ, ಆಗಿದ್ರೆ ಆಗಿದೆ ಅಂತ, ಆಗಿಲ್ಲ ಅಂತ ಅಂದರೆ ಆಗಿಲ್ಲ ಅಂತ ಏನಾರ ಒಂದು ಇತ್ಯರ್ಥ ಮಾಡಬೇಕು. ಎರಡೆರಡು ಗುಂಪು ಮಾಡ್ಕೊಂಡು ಯಾರು ಹೊಡೆದಾಡ್ತಾ ಇಲ್ಲ, ಯಾರು ಬೈತಾ ಇಲ್ಲ, ಪ್ರತಿಯೊಬ್ಬರು ಪರಸ್ಪರ ಯಾರಿಗೂ ಕೂಡ ಬೈತಾ ಇಲ್ಲ. ಇದೊಂದು ಗೊಂದಲ ಇದೆ, ಇದನ್ನು ನಿವಾರಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ನಡೀತಾ ಇಲ್ಲ. ಇಲ್ಲಿ ಇನ್ನೇನು ನಡೀತಾ ಇದೆ ಅಂತ ಕುದುರೆ ವ್ಯಾಪಾರ ಆಗ್ತಕ್ಕಂಥದಕ್ಕೆ, ಕುದುರೆ ವ್ಯಾಪಾರ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಲ್ಲ, ಅದು ಆಗೋದು ಇಲ್ಲ ಕಾಂಗ್ರೆಸ್. ನಾನು ಹೇಳ್ತೇನೆ, ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ ನಾವು ಮತ ಹಾಕಿದ್ವಿ, ಸಿದ್ದರಾಮಯ್ಯನವರು ಎಲೆಕ್ಟ್ ಆಗಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅಂತ ಹೇಳಿದ ಮೇಲೆ ಅಲ್ಲಿ ಟರ್ಮು ಕಂಡೀಷನ್ಸು ಏನು ನಮಗೇನು ಹೇಳಿಲ್ಲ ಅಂದಮೇಲೆ ಅವರು 5 ವರ್ಷ ಸಹಜವಾಗಿರ್ತಾರೆ. ಅಧಿಕಾರದ ಹಂಚಿಕೆ ಪ್ರಶ್ನೆ ಇಲ್ಲಿಲ್ಲ. 4 ಗೋಡೆ ಮಧ್ಯದಲ್ಲಿ ಏನು ಮಾತುಕತೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಆಗ್ಲಿ, ಆಗಕ್ ಬೇಡ ಅಂತ ಏನು ಹೇಳಿಲ್ಲ. ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವು ಇರ್ತಾರೆ, ಅದರಲ್ಲಿ ಅವರು ಒಬ್ರು. DCM ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಕೇಳೋದೇನು ತಪ್ಪಿಲ್ಲ, ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋದು ಕೇಳೋದೇನು ತಪ್ಪಿಲ್ಲ. ಆದರೆ ಅದನ್ನ ಸರಿ ಮಾಡುವಂತ ನಿರ್ಧಾರ ಮಾಡೋದು ಯಾರು? ಕೇಂದ್ರ ನಾಯಕರು ಮಾಡಬೇಕಲ್ವಾ? ಇದೆಲ್ಲ ನಾನು ಹೇಳೋದಷ್ಟೇ. ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ, ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ
ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನಂದು ಒಂದು ಮನವಿ ಇದೆ. 2.5 ವರ್ಷ ಅಂತೇಳಿ ಅದು ನನಗೆ ಗೊತ್ತಿಲ್ಲ, ಅದು ನಮ್ಗೆ ಯಾವ್ದು ತಿಳಿಸಿಲ್ಲ. ಅದೆಲ್ಲ ಹೈಕಮಾಂಡ್ ಮಾಡಿದೆ. ಯಾರು ಕೇಳಿಲ್ಲ, ಯಾರು ಬಂದು ಮಾತಾಡ್ಸಿಲ್ಲ, ಯಾರು ಸಹಿ ಹಾಕಿ ಅಂತ ಕೇಳೇ ಇಲ್ಲ. ನಮ್ಮಲ್ಲಿ ಯಾವುದೇ ಬಣದಲ್ಲಿ ನಾವು ಇಲ್ಲ, ನಾವು ಯಾರು ಗುರುತಿಸ್ಕೊಂಡಿಲ್ಲ. ನಾವು ಕಾಂಗ್ರೆಸ್ ಬಣ ಇದ್ದೀವಿ. ನಾನು 3 ಸರಿ ML ಆಗಿದ್ದವನು. ನನ್ನ ಹಕ್ಕುಗಳನ್ನು ಇವತ್ತು ರಾಜ್ಯದ ನಾಯಕರಲ್ಲಿ ಕೇಳಿದ್ದೀವಿ, ಕೇಂದ್ರದ ನಾಯಕರಲ್ಲೂ ಕೇಳಿದ್ದೀವಿ. ಮೊನ್ನೆ 21ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಒಂದು ನಡೀತು ರಾಮನಗರದಲ್ಲಿ. ಮಾಡಿದವರು SDPIನವರು. ಆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮೌಲಾನಾ ನೂರುದ್ದೀನ್ ಅನ್ನುವ SDPI ನಾಯಕನ ಭಾಷಣ. ಆ ಭಾಷಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಯೋತ್ಪಾದಕ, ಪ್ರತಾಪ್ ಸಿಂಹ ಒಬ್ಬ ಹಿಜಡ, ಬಳಕೆಯಾದ ಶಬ್ದಗಳು, ಹರಾಮ್ ಖೋರ್, ಅದು ಇದೆಲ್ಲ ಬರ್ತವೆ. ಹಿಜಡ ಅನ್ನುವಂಥದ್ದು ಡಿರಾಗೇಟ್ರಿ ವರ್ಡ್ ಅಲ್ಲ, ಬಟ್ ಸಮಾಜದಲ್ಲಿ ಅದೊಂದು ಡಿರಾಗೇಟ್ರಿ ವರ್ಡ್ ಆಗಿದೆ. ಭಯೋತ್ಪಾದಕ ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯಿತು. ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಬಗ್ಗೆ ಯಾರು ಒಬ್ಬರಿಗೆ ಕಂಡಿಸ್ಯಾರ? ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸಭೆ ಮಾಡ್ತಾರೆ, ಹಿಂದೂ ಮುಸ್ಲಿಂ ಬಾಯಿ ಆತಾರೆ. ಅವ್ರನ್ನೆಲ್ಲ ಅವ್ರಿಗೇನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ. ದೇಶ ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಅವ್ರಿಗೆ ದೇಶ ನಿಷ್ಠೆ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವವರಲ್ಲ. ಅವರು ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ, ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರ ತಿಳ್ಕೊಂಡ. ದುರಂತ ನೋಡಿ ಇದನ್ನು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ SDPIನಿಂದ ರಾಮನಗರದಲ್ಲಿ. ಕನ್ನಡದಲ್ಲಿ ಭಾಷಣನಾರು ಮಾಡ್ಬೇಕಲ್ರಿ, ಬೇಸಿಕ್ ರಿಕ್ವೈರ್ಮೆಂಟ್. ಆಯ್ತಪ್ಪ, ಯತ್ನಾಳ್ರನ್ನ ಬೈತೀರಾ, ಪ್ರತಾಪ್ ಸಿಂಗ್, ಕನ್ನಡದಲ್ಲಾರು ಬೈರಲ್ಲ. ಕನ್ನಡ ಇಲ್ಲ, ಅದನ್ನು ಹಿಂದಿನೂ ಅನ್ನೋದಿಲ್ಲ ನಾವು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ ಭಾಷಣನೇ ಕನ್ನಡದಲ್ಲಿಲ್ಲ. ಕನ್ನಡ ರಾಜ್ಯೋತ್ಸವದಲ್ಲಿ ಯಾರ ಗುಣಗಾನ? ಟಿಪ್ಪು ಸುಲ್ತಾನ್ ಗುಣಗಾನ. ಯಾರು ರಾಜನಾದ ಮೇಲೆ ತನ್ನ ರಾಜ್ಯದ ಅಧಿಕೃತ ಭಾಷೆಯಾಗಿದ್ದ ಕನ್ನಡವನ್ನು ರದ್ದು ಮಾಡಿ ಕರ್ನಾಟಕಕ್ಕೆ ಸೂತ್ರ ಸಂಬಂಧ ಇಲ್ಲದ ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದನು, ಆತನ ಗುಣಗಾನ ಕನ್ನಡ ರಾಜ್ಯೋತ್ಸವದ ವೇದಿಕೆಯ ಮೇಲೆ. ಕನ್ನಡ ರಾಜ್ಯೋತ್ಸವದ ವೇದಿಕೆಯ ಮೇಲೆ ಆತನ ಗುಣಗಾನ. ಸಿದ್ದರಾಮಯ್ಯನವರು ಮೊದಲನೇ ಅವಧಿಯಲ್ಲಿ ಟಿಪ್ಪು ಜಯಂತಿ ಮಾಡಬೇಕು ಅಂತ ಹೊರಟ್ರಲ್ಲ, ಆವಾಗ ಪ್ರಶ್ನೆ ಕೇಳಿದ್ದೆ ಅದನ್ನು. ಆವಾಗಲೂ ಕೇಳಿದ್ದೆ, ಈಗಲೂ ನನಗದು ಬಗೆಹರಿಯದ ಪ್ರಶ್ನೆ. ಟಿಪ್ಪು ಜಯಂತಿ ಮಾಡಬೇಕು, ಆಯ್ತಪ್ಪ, ವೋಟ್ ಬ್ಯಾಂಕನ್ನು ಅಡ್ರೆಸ್ ಮಾಡ್ಕೊತೀರಿ, ಕೆಲವ್ರನ್ನ ಸಮಾಧಾನ ಮಾಡ್ತೀರಿ, ಕೆಲವರು ಖುಷಿಯಾಗಿ ಓಟು ಬರ್ಬೋದು, ಪೊಲಿಟಿಕಲ್ ಲೆಕ್ಕಾಚಾರ, ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನಡೀತವೆ, ಮಾಡಲಿ. ಅದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮಾಡಿದರೆ ಅದಕ್ಕೊಂದು ಅರ್ಥ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಟಿಪ್ಪು ಜಯಂತಿ ಮಾಡಿಸ್ಬಿಟ್ಟು. ಕನ್ನಡ ಮತ್ತು ಸಂಸ್ಕೃತಿ, ಕನ್ನಡ ಮತ್ತು ಕರ್ನಾಟಕದ ಸಂಸ್ಕೃತಿಗೆ ಟಿಪ್ಪು ಸುಲ್ತಾನ್ನ ಕೊಡುಗೆ ಏನು ಅನ್ನೋದಕ್ಕೊಂದು ಅಂದಾಜಾರು ಬೇಡವಾ? ಈಗ ಈ ಮೌಲಾನಾ ಬಸನಗೌಡ ಪಾಟೀಲ್ ಯತ್ನಾಳ್ ಭಯೋತ್ಪಾದಕ ಅಂತೆ. ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಹಮಾಸ್ನ ಭಯೋತ್ಪಾದಕರನ್ನ ಇವರು ಭಯೋತ್ಪಾದಕರು ಅನ್ನೋದಿಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು ಅಂತಾರೆ ಅವ್ರಿಗೆ. ಹಮಾಸ್ ಸ್ವಾತಂತ್ರ್ಯ ಹೋರಾಟ ಮಾಡುವ ಸಂಘಟನೆ, ಹಮಾಸ್ನ ಭಯೋತ್ಪಾದಕರು ಸ್ವಾತಂತ್ರ್ಯ ಹೋರಾಟಗಾರರು. ಹಮಾಸು ಅಲ್ಲೇನೋ ಇಸ್ರೇಲ್ನಲ್ಲಿ ಅವ್ರದ್ದು ಏನೋ ನಡೀತಾ ಇದೆ ಅನ್ನಬೇಡಿ. ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ದಾಳಿಯೇ ಅದಕ್ಕೆ ಪ್ರೇರಣೆ. ಅಷ್ಟು ಅದ್ಭುತವಾಗಿ ದಾಳಿ ಮಾಡಿದ್ರಲ್ಲ, ಅದನ್ನು ಹೆಂಗೆ ಮಾಡೋದು ಅಂತ ಲಷ್ಕರೆ ತಯ್ಯಬಾದ್ ಅವರು ಹಮಾಸ್ನವ್ರನ್ನ ಕೇಳಿದ್ರು. ಹಮಾಸ್ನವರು ನಿಮಗೆ ಫೋನಲ್ಲಿ ಇಮೇಲಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ನಾವೇ ಬರ್ತೀವಿ ರೀ ಅಂತ ಪಾಕಿಸ್ತಾನದ ತನಕ ಬಂದು ಆ ದಾಳಿಯ ಮಾಡೆಲನ್ನು ತೋರಿಸಿ ಕಲಿಸ್ಕೊಟ್ರು ಅವ್ರಿಗೆ, ಹಿಂಗೆ ಮಾಡಬೇಕು ದಾಳಿನ ಅಂತ.
ಅಲ್ಲಿ ಟ್ರೈನಿಂಗ್ ತಗೊಂಡವರು ಭಾರತದೊಳಗೆ ಬಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 27 ಅಮಾಯಕರನ್ನು ಧರ್ಮ ಕೇಳಿ ಕೇಳಿ ಕೊಂದು ಹಾಕಿದ್ರು. ಆ ಹಮಾಸ್ನ ಭಯೋತ್ಪಾದಕ ಸಂಘಟನೆ ಅನ್ನೋದಿಲ್ಲ ಇವರು. ಹಮಾಸ್ ಮೆಂಬರ್ಸ್ನ ಭಯೋತ್ಪಾದಕರು ಅನ್ನೋದಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಭಯೋತ್ಪಾದಕರು. ಪೂರ್ತಿ ಭಾಷಣ ಕೇಳಿಲ್ಲ ನಾನು, ಬಟ್ 100% ಹೇಳ್ತೀನಿ, ಡೆಲ್ಲಿ ಬಾಂಬ್ ಬ್ಲಾಸ್ಟ್ನ ಚಕಾರ ಕೂಡ ಎತ್ತಿರೋದಿಲ್ಲ ನೋಡಿ ಇವರದರಲ್ಲಿ. ಚಕಾರ ಕೂಡ ಎತ್ತಿರೋದಿಲ್ಲ. ಒಂದು ಹಿಂದೂ ದೇವಸ್ಥಾನ, ವೈಷ್ಣೋದೇವಿ ದೇವಸ್ಥಾನದ ಟ್ರಸ್ಟ್ನವರು ಕೊಡುವ ದುಡ್ಡಿನಲ್ಲಿ ಜಮ್ಮುವಿನ ಕತ್ರಾ ಮೆಡಿಕಲ್ ಕಾಲೇಜ್ ನಡೆಯುತ್ತೆ. ಆ ಮೆಡಿಕಲ್ ಕಾಲೇಜ್ನಲ್ಲಿ ಕಾಫಿರರ ಹುಂಡಿ ದುಡ್ಡಿನಲ್ಲಿ ಮೆಡಿಕಲ್ ಓದಂಥವರು ಒಂದು ಭಯೋತ್ಪಾದಕ ಕೂಟವನ್ನು ರಚಿಸಿಕೊಂಡು ದೇಶದ ತುಂಬ ರಕ್ತ ಹರಿಸೋ ಷಡ್ಯಂತ್ರ ನಡೆಸಿದ್ರು. ನಾಚಿಕೆ ಆಗಬೇಕು ಅನ್ನೋ ಒಂದು ಶಬ್ದ ಬರೋದಿಲ್ಲ ಇವ್ರ ಬಾಯಲ್ಲಿ, ಬರೋದಿಲ್ಲ. ಇವರ ದೃಷ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಯೋತ್ಪಾದಕರು, ಪ್ರತಾಪ್ ಸಿಂಹ ಹಿಜಡಾ. ಮತ್ತೊಮ್ಮೆ ಹೇಳ್ತೇನೆ ನಾನು, ಹಿಜಡಾ, ತೃತೀಯ ಲಿಂಗಿ, ಅವು ಯಾವ ಡಿರಾಗೇಟರಿ ವರ್ಡ್ ಅಲ್ಲ, ಬಟ್ ಸಮಾಜದಲ್ಲಿ ಹಂಗಾಗ್ಬಿಟ್ಟಿದೆ. ಅದೊಂದು ಬೈಗುಳದ ರೀತಿಯಲ್ಲಿ ಬಂದುಬಿಟ್ಟಿದೆ. ಮುಂದಿನ ಸುದ್ದಿಗೆ ಹೋಗೋಣ. ಕನ್ನಡ ರಾಜ್ಯೋತ್ಸವದ ಭಾಷಣ ಕೇಳಿದ್ರಿ, ನಿಮ್ಮ ಕಿವಿ ಪುನೀತವಾಗಿದ್ದಾವೆ ಅಂತ ಅನ್ಕತ್ತೀನಿ. ಮುರುಘಾ ಶ್ರೀಗಳ ಪ್ರಕರಣ ಪೋಕ್ಸೋ ಕೇಸ್ ಆಗಿತ್ತು, ಜೈಲಿಗೆ ಹೋಗಿ ಬಂದಿದ್ದರು, ನಿಮಗೆ ನೆನಪಿದೆ. 2 ಕೇಸ್ ಆಗಿತ್ತು. 2 ಕೇಸ್ನಲ್ಲಿ ಅವರು ಅರೆಸ್ಟ್ ಆಗಿದ್ದರು, ಬೇಲ್ ಮೇಲೆ ಹೊರಗಡೆ ಇದ್ದರು. ಚಿತ್ರದುರ್ಗ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು, 2 ಕೇಸ್ನಲ್ಲಿ ಹಾಕಿದ್ರು. 1 ಕೇಸಿನ ಜಡ್ಜ್ಮೆಂಟ್ ಬಂತಿವತ್ತು. ಮುರುಘಾಸ್ವಾಮಿ ನಿರಪರಾಧಿ. ಅವರ ಜೊತೆಗೆ ಪ್ರಕರಣದಲ್ಲಿದ್ದಂಥ ಇನ್ನಿಬ್ಬರು ಕೂಡ ನಿರಪರಾಧಿಗಳು ಅಂತ, ಅಕ್ವಿಟೆಡ್, ನಿರಪರಾಧಿಗಳು. ಪರಮಶಿವಯ್ಯ ಅಂತ ಮ್ಯಾನೇಜರು, ಹಾಸ್ಟೆಲ್ ವಾರ್ಡನ್ ರಶ್ಮಿ, ಜೊತೆಗೆ ಮುರುಘಾಸ್ವಾಮಿ, 3 ಜನ ಈ ಕೇಸ್ನಲ್ಲಿದ್ದಂಥ ಆರೋಪಿಗಳು ಅಕ್ವಿಟೆಡ್, ನಿರಪರಾಧಿಗಳು ಎಂದು ಬಿಡುಗಡೆ ಮಾಡಲಾಯಿತು. ಒಂದಷ್ಟು ಅಬ್ಸರ್ವೇಷನ್ಸ್ ಇದ್ದಾವೆ ಜಡ್ಜ್ಮೆಂಟಿಂದು. ಸಂತ್ರಸ್ತೆಯರಿಂದ ದೂರು ಕೊಡಿಸುವ ವಿಚಾರದಲ್ಲಿ ಪಿತೂರಿ ನಡೆದದ್ದು ದೃಢ. ಮುರುಘಾಶ್ರೀ ಬಸವರಾಜನ್ ನಡುವಿನ 15 ವರ್ಷದ ಜಿದ್ದಿನ ಕಾರಣಕ್ಕೆ ಈ ಕಂಪ್ಲೇಂಟ್ ಕೊಡಲಾಯಿತು. ಬಾಲಕಿಯರು ಬೆಂಗಳೂರಿಗೆ ಬಂದಾಗ ಬಸವರಾಜನ್ ದಂಪತಿ ದುಡ್ಡು ಕೊಟ್ಟರು. ಸಂತ್ರಸ್ತೆಯರು ಅಂತ ಹೇಳಿಕೊಂಡು ಬಂದಂಥ ಬಾಲಕಿಯರು ಪೊಲೀಸರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟೇ ಒಂದು, ಕೋರ್ಟಿನ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟೇ ಇನ್ನೊಂದು. ಅತ್ಯಾಚಾರ ನಡೆದಿರುವುದಕ್ಕೆ ಯಾವುದೇ ಮೆಡಿಕಲ್ ಸಾಕ್ಷಿಗಳಿಲ್ಲ. ದೂರು ನೀಡುವ ಮೊದಲು 30 ದಿನ ಸಂತ್ರಸ್ತೆಯರು ಬಸವರಾಜನ ಮನೆಯಲ್ಲಿದ್ದರು. ಲಕ್ಷಾಂತರ ರೂಪಾಯಿ ಬಸವರಾಜನ್ ಇದಕ್ಕೋಸ್ಕರ ಖರ್ಚು ಮಾಡಿದ್ದಾರೆ. ಹಣ ವ್ಯಯ ಮಾಡಿ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಲಾಗಿದೆ ಮುರುಘಾ ಮಠದ ವಿರುದ್ಧದ ದ್ವೇಷಕ್ಕಾಗಿ. ಅತ್ಯಾಚಾರ ನಡೆದಿದೆ ಎನ್ನಲಾದ ಸ್ಥಳದ ಬಗ್ಗೆ ಸಂತ್ರಸ್ತೆಯರ ಹೇಳಿಕೆಗಳು ಸಮಂಜಸವಾಗಿಲ್ಲ. ಕೃತ್ಯ ನಡೆದ ಸ್ಥಳದ ಮಹಜರ್ಗೂ ಸಂತ್ರಸ್ತೆಯರ ವಿವರಣೆಗೂ ಹೋಲಿಕೆ ಇಲ್ಲ. ಮಠದ ಹಾಸ್ಟೆಲ್ನಿಂದ ಹಲ್ಲೆ ಮಾಡಿ ಹೊರಗೆ ಹಾಕಿದ್ದಾರೆ ಅನ್ನೋ ಆರೋಪ. ಹಲ್ಲೆ ಮತ್ತು ರಕ್ತಗಾಯಗಳಾಗಿದ್ದಕ್ಕೆ ಮೆಡಿಕಲ್ ಸಾಕ್ಷ್ಯಗಳಿಲ್ಲ. ಬಾಲಕಿಯರು ಯಾಕೆ ಮೈಸೂರಿನ ಒಡನಾಡಿಗೆ ಹೋದರು ಎಂಬುದಕ್ಕೆ ಉತ್ತರ ಇಲ್ಲ. ಪೊಲೀಸರ ಮುಂದೆ ಹೋಗಿ ದೂರು ಕೊಡದೆ ಮೈಸೂರಿಗೆ ಹೋಗಿದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಇದೊಂದು ಕಲ್ಪಿತ ಕಟ್ಟುಕತೆ ಎಂದು ಆರೋಪಿಗಳ ಪರ ವಕೀಲರು ಮಾಡಿದ ವಾದಕ್ಕೆ ಪುಷ್ಟಿ ದೊರೆತಂತೆ ಕಾಣಿಸ್ತಾ ಇದೆ. ಜಡ್ಜ್ಮೆಂಟನ್ನು ಡೀಟೇಲಾಗಿ ನೋಡಬೇಕು. ನಾವು ಆರ್ಗ್ಯುಮೆಂಟಿನ ವಿಷಯಗಳನ್ನು ಹೇಳಿದೆ ನಿಮಗೆ. 3 ಜನ ಖುಲಾಸೆ ಆಗಿದ್ದಾರೆ. ಪ್ರಕರಣದ ಇತಿಹಾಸ ಪೂರ್ತಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಇನ್ನೊಂದು ಕೇಸ್ ಇದೆ, ಕೇಸ್ ಬಗೆಹರಿಬೇಕು. ಇದರ ಬಗ್ಗೆ ಪ್ರತಿಕ್ರಿಯೆ ಏನು? ಮುರುಘಾಸ್ವಾಮಿಗಳು ಹೇಳ್ತಾರೆ, ನಾನು ಸದ್ಯಕ್ಕೆ ಮೌನವಾಗಿರೋದಕ್ಕೆ ಬಯಸ್ತೀನಿ, ಆಮೇಲೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಅವರ ಪರ ವಕೀಲರು ಮಾತಾಡಿದ್ದಾರೆ. ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮಾತಾಡಿದ್ದಾರೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು, ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ. ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ. ಅವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ. ಜಿಲ್ಲಾ ಸತ್ರ ನ್ಯಾಯಾಲಯ ಈಗ ತೀರ್ಪು ನೀಡಿದೆ.
ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ತೀರ್ಪನ್ನು ನಾವು ಗೌರವದಿಂದ ಸ್ವೀಕಾರ ಮಾಡಬೇಕು. ಆದರೆ ಇದೊಂದು ನಿರಾಶಾದಾಯಕವಾದಂಥ ತೀರ್ಪು. ಮಕ್ಕಳ ಪರವಾಗಿ ನೋಡೋದಾದರೆ ಅವರ ಭವಿಷ್ಯದ ನಿಟ್ಟಿನಲ್ಲಿ ಇದೊಂದು ನಿರಾಶಾದಾಯಕವಾದಂಥ ತೀರ್ಪು. ಆ ಮಕ್ಕಳಿಗೆ ಸರಿಯಾದ ಒಂದು ನೈತಿಕ ಸ್ಥೈರ್ಯವನ್ನು ಕೊಡದೇ ಇರೋದರಿಂದ, ಸರಿಯಾದ ಸಪೋರ್ಟ್ ಸಿಸ್ಟಮ್ಸ್ನ ಒದಗಿಸದೇ ಇದ್ದಿದ್ದರಿಂದ ಅದರ ಸಂಪೂರ್ಣ ಲಾಭವನ್ನು ಆರೋಪಿಗಳು ತಗೊಂಡಿದ್ದಾರೆ. ಒಂದು ವ್ಯವಸ್ಥೆ ಅವ್ರ ಪರವಾಗಿ ಕೆಲಸ ಮಾಡಿದೆ, ಹಣಕಾಸು ಇರುವಂಥವ್ರು, ಬೆಂಬಲ ಇರುವಂಥವ್ರು ಮಾಡಿರ್ತಾರೆ. ಈ ಮಕ್ಕಳಿಗೆ ಯಾರು ಇಲ್ಲ ಅಂತ ನಾವು ಅನ್ಕೋಬಾರ್ದು. ನಾವು ನಿಂತ್ಕೊಳ್ತೇವೆ, ಮುಂದೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ. ಸರ್ಕಾರ ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬೇಕಾಗ್ತದೆ. ಈ ಮಕ್ಕಳ ವಿಚಾರದಲ್ಲೂ ಕೂಡ ನಾವು ಮುಂದೆ ಹೋರಾಟವನ್ನು ಮಾಡ್ತೇವೆ. ವ್ಯತ್ಯಾಸ ನೋಡಿ, ಮುರುಘಾ ಶರಣರು ಬಿಡುಗಡೆಯಾದರೂ ಇದು ತನಿಖೆ ಹಂತದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಲೋಪದಿಂದ ಇಂಥ ಜಡ್ಜ್ಮೆಂಟ್ ಬಂತು. ಸ್ಟ್ಯಾನ್ಲಿ ಅವರ ಹೇಳಿಕೆ. ಅಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆಯಾದಾಗ, ಸಂತೋಷ್ ರಾವ್ ನೋಡಿ ಕೋರ್ಟೇ ಹೇಳಿಬಿಟ್ಟಿದೆ ನಿರಪರಾಧಿ ಅಂತ. ಹಾಗಿದ್ರೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಯಾರು ಮಾಡಿದ್ರು? ಇಲ್ಲಿ ಸರ್ಕಾರದ ಲೋಪ, ತನಿಖೆಯ ಲೋಪ. ಅಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಬಂತಲ್ಲ ನಿರಪರಾಧಿ ಅಂತ. ಹಾಗಿದ್ರೆ ರೇಪ್ ಯಾರು ಮಾಡಿದ್ರು ಅಂತ. ಪಾಕಿಸ್ತಾನದಲ್ಲಿ ನಡೀತಾ ಇರೋದು ಅಂತ ಹೇಳ್ಬಿಡ್ತೀನಿ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬದುಕಿದಾರೋ ಸತ್ತಿದಾರೋ? ಬದುಕಿದಾರೋ ಸತ್ತಿದಾರೋ? ಅಫ್ಘಾನ್ ಟೈಮ್ನಲ್ಲಿ ಬಂದಂಥ ಒಂದು ವರದಿ. 2 ವಾರಗಳ ಹಿಂದೆ ರಾವಲ್ಪಿಂಡಿ ಜೈಲಿನಲ್ಲಿ ಇಮ್ರಾನ್ ಖಾನ್ರನ್ನು ಕೊಂದು ಹೆಣನು ಹೊರಗಡೆ ಸಾಗಿಸಲಾಗಿದೆ. ಈ ಸುದ್ದಿ ಬಂದಿದೆ ಅಲ್ಲಿ. ಅದೇ ಟೈಮಿಗೆ ಸರಿಯಾಗಿ ಇಮ್ರಾನ್ ಖಾನ್ ತಂಗಿ 2 ವಾರದಿಂದ ನಾನು ಊಟ ತಗೊಂಡು ಜೈಲಿಗೆ ಹೋಗ್ತಾ ಇದ್ದೀನಿ, ನಮ್ಮ ಅಣ್ಣನ ಭೇಟಿಗೆ ನನ್ನನ್ನು ಬಿಡ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟರು. ಜೋರು ಪ್ರತಿಭಟನೆ ಶುರುವಾಗಿದೆ ರಾವಲ್ಪಿಂಡಿ ಜೈಲಿನ ಹೊರಗೆ ಅವರ PTI ಪಕ್ಷದ ಕಾರ್ಯಕರ್ತರಿಂದ. ದೃಶ್ಯಗಳು ಬರ್ತಾ ಇದ್ದಾವೆ. ಇಮ್ರಾನ್ ಖಾನ್ ಸತ್ತಿದಾರಾ ಬದುಕಿದಾರಾ ಗೊತ್ತಾಗ್ತಿಲ್ಲ. ರಾವಲ್ಪಿಂಡಿಯ ಅಡಿಯಾಲ ಜೈಲಿನ ಹೊರಗೆ ಪ್ರತಿಭಟನೆ ನಡೀತಾ ಇದೆ. 2 ವಾರ ಅಂದೆ, 3 ವಾರದಿಂದ ಇದು. 3 ವಾರದಿಂದ ಇಮ್ರಾನ್ ಖಾನ್ ಭೇಟಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ವಂತೆ. ಅಲ್ಲಿನ ಮಾಧ್ಯಮಗಳಲ್ಲಿ ಬರ್ತಾ ಇರುವ ವರದಿಯ ಪ್ರಕಾರ ಆಸಿಮ್ ಮುನೀರ್ ಮತ್ತು ISI ಸೇರಿಕೊಂಡು ಜೈಲಿನಲ್ಲೇ ಇಮ್ರಾನ್ ಖಾನ್ರ ಕಥೆಯನ್ನು ಮುಗಿಸಲಾಗಿದೆ. ಬಲೂಚ್ ಹೋರಾಟದ ಬೆಂಬಲಿಗರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಜೈಲುಗಳ ಒಳಗಿನಿಂದ ಈ ವರದಿಗಳು ಹೊರಬರ್ತಾ ಇದೆ. ಬಂಧನದಲ್ಲಿದ್ದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಕೊಲೆ ಮಾಡಲಾಗಿದೆ. ಆಸಿಮ್ ಮುನೀರ್ ISI ಆಡಳಿತವೇ ಇಮ್ರಾನ್ ಕೊಲೆ ಮಾಡಿದೆ. ಹಲವಾರು ಸುದ್ದಿವಾಹಿನಿಗಳು ಈ ಮಾಹಿತಿ ನಿಜವೆಂದು ದೃಢಪಡಿಸಿವೆ. ಸತ್ಯ ಜಗತ್ತಿಗೆ ಬಹಿರಂಗವಾದ ಕ್ಷಣದಿಂದ ಪಾಕಿಸ್ತಾನದ ಅಂತ್ಯ ಆರಂಭ ಆಗುತ್ತೆ ಅಂತ ಇಮ್ರಾನ್ ಖಾನ್ ತಂಗಿಯ ಹೇಳಿಕೆ ಇದೆ. ನೋರಿನ್ ನಿಯಾಜಿ ಅಂತ ಇಮ್ರಾನ್ ಖಾನ್ರ ತಂಗಿ, ಅವ್ರ ಹೇಳಿಕೆ ಇದೆ. ಸಮಯ ಮುಗಿತಾ ಇದೆ. ಕರಪ್ಷನ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದು ಇಮ್ರಾನ್ ಖಾನ್. ಒಂದು 140 ಕೇಸ್ ಇದಾವೆ ಅವ್ರ ಮೇಲೆ. 6 ತಿಂಗಳ ಹಿಂದೆ, ಐ ಥಿಂಕ್ ಮೇನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದರು. ಈಗ ಸತ್ತೇ ಹೋಗಿದ್ದಾರೆ ಅಂತ ಸುದ್ದಿ. ಇನ್ನೂ ತನಕ ಸರ್ಕಾರದಿಂದ ಯಾವ ಅಧಿಕೃತ ಹೇಳಿಕೆಯೂ ಬರ್ತಿಲ್ಲ. ಇಲ್ಲಿದ್ದಾರೆ ನೋಡಿ ಇಮ್ರಾನ್ ಖಾನ್ ಅಂತ ತೋರಿಸಿದ್ರೆ ಮುಗಿದು ಹೋಗಿರೋದು, ತೋರಿಸ್ತಾ ಇಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.